ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ವಿಜಯನಗರ ಜಿಲ್ಲೆಯ 4 ತಾಲೂಕುಗಳಿಗೆ ಮಾತ್ರ ಬರಪೀಡಿತ ಭಾಗ್ಯ. ಕೂಡ್ಲಿಗಿ, ಕೊಟ್ಟೂರು ಕಡೆಗಣನೆ. ಮುನ್ಸಿಪಲ್ ಕಾಲೇಜ್ ಗ್ರೌಂಡ್ನಲ್ಲಿ ಸಿದ್ಧವಾದರೂ ಪ್ರಾರಂಭವಾಗದ ಇಂದಿರಾ ಕ್ಯಾಂಟೀನ್. ಅಧಿಕಾರಿಗಳ ಉಡಾಫೆಗೆ ಸಾರ್ವಜನಿಕರ ಆಕ್ರೋಶ. ವಿಜಯನಗರದ ನಾನಾ ಕಾರಾಗೃಹಗಳಿಗೆ ದಿಢೀರ್ ಭೇಟಿ ನೀಡಿದ ಪೊಲೀಸರು. ಎಸ್ಪಿ ಎಸ್ ಜಾಹ್ನವೀರ್ ಅವರ ನೇತೃತ್ವದಲ್ಲಿ ಪರಿಶೀಲನೆ. ಹೊಸಪೇಟೆ ಅರಸೀಕೆರೆ ಡೆಮೋ ರೈಲು ಸಂಚಾರ ಆರಂಭ. ಕೊಟ್ಟೂರಿನಲ್ಲಿ ಭವ್ಯ ಸ್ವಾಗತ. ನಗರದ 35ನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ಶೂನ್ಯ. ತೆರಿಗೆ ವಸೂಲಿಗೆ ಮುಂದು, ಅಭಿವೃದ್ಧಿಗೆ 0. ಮೂರು ವರ್ಷಗಳಿಂದ ಜಿಲ್ಲೆಯ ಬಗ್ಗೆ ಕಿವಿಗೊಡದ ಶಾಸಕರೇ. ಕೊನೆ ಪಕ್ಷ ಸಕ್ಕರೆ ಕಾರ್ಖಾನೆಗೆ ಕೊಟ್ಟ ಮಾತು ಉಳಿಸಿಕೊಳ್ಳಿ, ರೈತರ ಆಕ್ರೋಶ. ಸ್ನಾನಕ್ಕೆಂದು ಕಾಲುವೆಗಿಳಿದ ವ್ಯಕ್ತಿ ನೀರು ಪಾಲು. ಹೊಸಪೇಟೆ ಗಾಳಿಮ್ಮನಗುಡಿ ಬಳಿಯ ಎಲ್ಎಲ್ಸಿ ಕಾಲುವೆಯಲ್ಲಿ ನಡೆದ ಘಟನೆ. ಈಗ ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಮುಂಗಾರು ಕೈಕೊಟ್ಟಿದ್ದು, ಇತ್ತೀಚೆಗೆ ಸರ್ಕಾರ ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದು, ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಹಡಗಲಿ ಹಾಗೂ ಹರಪನಹಳ್ಳಿ ತಾಲೂಕುಗಳು ಈ ಪಟ್ಟಿಯಲ್ಲಿ ಜಾಗ ಪಡೆದಿವೆ. ತೀವ್ರ ಮಳೆಯಾಗದೆ ಕಂಗಾಲಾಗಿರುವ ಕೂಡ್ಲಿಗಿ ಹಾಗೂ ಕೊಟ್ಟೂರು ತಾಲೂಕುಗಳನ್ನು ಬರಪೀಡಿತ ಪಟ್ಟಿಯಿಂದ ಸರ್ಕಾರ ಕೈಬಿಟ್ಟಿರುವುದು ಸ್ಥಳೀಯ ರೈತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಅಧಿಕಾರಿಗಳ ತಂಡ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕುಗಳಲ್ಲಿ ಮರು ಸರ್ವೆ ನಡೆಸಬೇಕು. ಈ 2 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಎಚ್ಚರಿಕೆ ನೀಡಿದೆ. ಆಯ್ತು, ಚೆನ್ನಾಗಿ ಬಂದಿದ್ರೆ ಎಷ್ಟು ಬರ್ತಾ ಇತ್ತು ನಿಮಗೆಲ್ಲ? ಖರ್ಚು ಬಿಟ್ಟು ಆಯ್ತು, ಖರ್ಚೆಲ್ಲ ಬಿಟ್ಟರೆ ಎಷ್ಟು ನಿಮಗೆ? 75,000 ಇನ್ವೆಸ್ಟ್ ಮಾಡಿದಿರ್ತಾರೆ ಲೆಕ್ಕದಲ್ಲಿ. ಇವತ್ತೇನು ಕರ್ನಾಟಕ ರಾಜ್ಯದ ಜನತೆ ಇವತ್ತು ವಿಧಾನಸೌಧದ ಗಮನ ಹರಿಸ್ತಿತ್ತು. ಇವತ್ತು ಸದನ ಸಂಪೂರ್ಣ ವಿಫಲ ಮಾಡಿದ್ದಾರೆ ವಿರೋಧ ಪಕ್ಷದವರು. ಇವತ್ತು ರಾಜ್ಯದ ಬಗ್ಗೆ, ರೈತರ ಬಗ್ಗೆ ಮತ್ತು ಕಾರ್ಮಿಕರ ಬಗ್ಗೆ ಒಂದು ಇಂಚತ್ತು ಸಹ ಕಾಳಜಿ ಇಲ್ದಂಗೆ ಇವತ್ತು ಸದನ ಸಂಪೂರ್ಣ ವಿಫಲ ಮಾಡಿದ್ದಾರೆ. ಇವತ್ತು 187 ಕೋಟಿ ಏನು ಹಗರಣ ಅಂತಂದು ಹೇಳಿ
ನಾಗೇಂದ್ರ ಅವ್ರನ್ನ ವಜಾ ಮಾಡ್ಬೇಕಂತಂದು ಹೇಳಿ ಸದನ ಸಂಪೂರ್ಣವಾಗಿ ವಿಫಲ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವಾಡಕತ್ತೈತಿ. ಇದರ ಬಗ್ಗೆ ಯಾರೂ ಸಹ ಚರ್ಚೆ ಮಾಡಲಾರ್ದೇ ಇವತ್ತು ಕಾರ್ಮಿಕರು ಗೋಳೆ ಹೋಗ್ತಿದ್ದಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ. ಹಾಗಾಗಿ ಇವತ್ತು ವಿಜಯನಗರ ಜಿಲ್ಲೆ ನಾವು ಹಿಂದೆ ಜಮೀರ್ ಅಹಮದ್ ಅವರು ಆಗಸ್ಟ್ 11ನೇ ತಾರೀಕು ಬಂದಾಗ ನಾವು ಸಂಪೂರ್ಣ ವಿಜಯನಗರ ಜಿಲ್ಲೆನ ನಮ್ಮ ಕಲ್ಯಾಣ ಕರ್ನಾಟಕನ ಸಂಪೂರ್ಣ ಬರಗಾಲ ಘೋಷಣೆ ಮಾಡ್ಬೇಕಂತಂದು ಹೇಳಿದ್ವಿ. DC ಅವರಿಗೂ ಸಹ ಮನವಿ ಕೊಟ್ಟಿದ್ವಿ ಅದ್ರ ಹಿಂದುಗಡೆ. ಆದರೆ ಇವತ್ತು ಜಮೀರ್ ಅಹಮದ್ ಅವರು ಏನು 11ನೇ ತಾರೀಕು ಬಂದು ಸರ್ವೆ ಮಾಡಿದಾಗ ಎಲ್ಲೋ ತಾಲೂಕಿನಲ್ಲಿ ಒಂದು ಹೊಲ ಮಾತ್ರ ಅಷ್ಟೇ, ಇನ್ನೆಲ್ಲೆಲ್ಲಿ ಒಂದು ಹೊಲ ಚೆಕ್ ಮಾಡ್ಕೊಂಡು ಒಂದು ತಾಲೂಕಿನ ಒಂದು ಹೊಲ ಚೆಕ್ ಮಾಡ್ಕೊಂಡು ಹೋಗ್ಯಾರ. ಹಂಗಾಗಿ ಇವತ್ತು ಕೂಡ್ಲಿಗೆ ಕೊಟ್ಟೂರು ಭಾಗದಾಗ ಯಾಕೆ ಕೈ ಬಿಟ್ಟರು ಸ್ವಾಮಿ? ನಾನು ಕೇಳೋ ಪ್ರಶ್ನೆ ಇದು. ಯಾಕಂದರೆ ಮಾನ್ಯ DC ಅವ್ರಿಗೂ ಸಹ ಇದು ಹಿಂದೆ ಅದು ಎಲ್ಲ ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಇವತ್ತು ಅವು ಇನ್ನು ಕೈ ಬಿಡೋ ಕಾರಣ ಉದ್ದೇಶ ಏನು ಹೇಳ್ಬೇಕಾಗೈತಿ. ಇವತ್ತು ಅಲ್ಲಿರ್ತಕ್ಕಂಥ MLAಗಳು ಏನು ನಿದ್ದೆ ಮಾಡಕತ್ತಾರೆ ಸದನದಾಗ ಕುಂತ್ಕೊಂಡು. ಯಾಕಂದರೆ ಮೊನ್ನೆ ನಮ್ಮ ಇವರು ಬಸವಂತಪ್ಪ ಅವರು ಬಂದ ಸಹ ನಾವು ಅದನ್ನೇ ಹೇಳಿದ್ವಿ ಆಗಸ್ಟ್ 15ನೇ ತಾರೀಕಿಗೆ. ಸರ್ ದಯಮಾಡಿ ವಿಜಯನಗರ ಜಿಲ್ಲೆ ಮತ್ತು ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಭಾಳಷ್ಟು ಮಳೆಯಾಶ್ರಿತ ಪ್ರದೇಶ ಇರೋದರಿಂದ ಹಿಂದೆ ಮುಖ್ಯಮಂತ್ರಿಗಳು ಜಲಾಶಯ ನಂಬಿಕೆಂದು ಯಾವುದೇ ಬಿತ್ತನೆ ಮಾಡಬೇಡ ಅಂತಂದು ಹೇಳಿದ್ರು. ಹಿಂದೆ ನಾವು ಈ ಜಲಾಶಯನ ತುಂಬಿ ಇವತ್ತು 8 ಜಿಲ್ಲೆಗಳು ಇದೇ ಜಲಾಶಯ ನಂಬಿಕೆಯಿಂದ ಜೀವನ ಮಾಡಕತ್ತೀವಿ. ಇವತ್ತು ಸಾವಿರಾರು ಲಕ್ಷಾಂತರ ರೈತರು ಇದೇ ಭಾಗದಾಗ ರೈತರು ನಾವು ಇದು ಮಾಡಕತ್ತೀವಿ, ವ್ಯವಸಾಯ ಮಾಡಕತ್ತೀವಿ ಇದೇ ನೀರು ಜಲಾಶಯ ನಂಬಿಕೊಂಡು ಆಯಕಟ್ಟು ನಂಬಿಕೊಂಡು. ನೀವು ಏನು ಹೇಳಿದ್ರಲ್ಲ ಜಲಾಶಯ ನಂಬಿಕೆಯಿಂದ ಬಿತ್ತನೆ ಮಾಡಬಾರ್ದು ಅಂತ, ಅದೇ ರೀತಿ ಈಗ ಪರಿಹಾರಗೂ ಘೋಷಣೆ ಮಾಡ್ಬೇಕಾಗಿತ್ತು. ಎಕರೆಗೆ 50,000 ಪರಿಹಾರ ಮಾಡಬೇಕಾಗಿತ್ತು, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು. ದಯಮಾಡಿ DK ಶಿವಕುಮಾರಿಗೆ ಹೇಳಕತ್ತೀನಿ ಮತ್ತು NT ಶ್ರೀನಿವಾಸ್ ಅವ್ರಿಗೆ ಹೇಳಕತ್ತೀನಿ, ಸ್ವಾಮಿಯರೇ ನಿಮ್ಮ ಭಾಗದ ಕ್ಷೇತ್ರದಲ್ಲಿ ನೀವೇ ಈ ಥರ ಮಾಡೋದ್ರಿಂದ ನಿಮಗೆ ನ್ಯಾಯ ಅನಿಸ್ತೈತೆ? ಆ ಭಾಗದ ರೈತರು ಎಲ್ಲಿ ಹೋಗಬೇಕು? ಯಾರನ್ನ ಕೇಳಬೇಕು? ನೀವೇ ಒಬ್ಬ ಅಲ್ಲಿ ಆ ತಾಲೂಕಿನಾಗ ಜಿಲ್ಲೆ ತಾಲೂಕು MLA ಆಗಿ ನೀವೇ ದನಿ ಎತ್ತಿಲಾರ್ದಂಥ ಪರಿಸ್ಥಿತಿ ಬಂದೈತೆ ಅಂದರೆ ನೀವೆಷ್ಟು DK ಶಿವಕುಮಾರ್ಗೆ ಹೆದರಿಕೆಂಬಕತ್ತೀರ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಾವು ಇಲ್ಲಿಗೆ ಸುಮ್ಮನೆ ಇರೋದಲ್ಲ ಸರ್, ದಯಮಾಡಿ ನಾನು ಹೇಳಕತ್ತೀನಿ, ಅವು 2 ತಾಲೂಕನ್ನು ಕೊಟ್ಟೂರು ಮತ್ತು ಕೂಡ್ಲಿಗಿಯನ್ನು ಸಂಪೂರ್ಣ ಬರಗಾಲ ಘೋಷಣೆ ಮಾಡ್ಬೇಕಂತಂದು ಹೇಳಿ ಈ ಮುಖಾಂತರ ಕೇಳ್ತೇನೆ. ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟ ಮಾಡುವ ಅನಿವಾರ್ಯ ಪರಿಸ್ಥಿತಿ ಐತಿ. ವಿಜಯನಗರ ಜಿಲ್ಲೆಯ ಸಮಸ್ತ ರೈತ ಬಂಧುಗಳಲ್ಲಿ ಮತ್ತು ಸರ್ಕಾರಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇವತ್ತು ಸುಮಾರು 75ರಿಂದ 80% ಮಳೆ ಬರದೇ ಇವತ್ತು ವಿಜಯನಗರ ಜಿಲ್ಲೆ ಮತ್ತು ಇಡೀ ಕಲ್ಯಾಣ ಕರ್ನಾಟಕಾದ್ಯಂತ ಇವತ್ತು ಬರಪೀಡಿತ ಪ್ರದೇಶ ಆಗಿರುವುದರಿಂದ ಇವತ್ತು ರಾಜ್ಯದ ಇವತ್ತೇನು ಬರ ಘೋಷಣೆ 101 ತಾಲೂಕುಗಳನ್ನು ಬರ ಘೋಷಣೆ ಮಾಡಿದರೆ, ಆ ಜಿಲ್ಲೆಯಲ್ಲಿ 2, 3, 4 ಒಂದು ಕೆಲವೊಂದು ಜಿಲ್ಲೆಗಳಲ್ಲಿ ಇವತ್ತು ಬರಪೀಡಿತ ಪ್ರದೇಶ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಇಡೀ ರಾಜ್ಯಾದ್ಯಂತ ಒಂದು ಜಿಲ್ಲೆಯಲ್ಲಿ ಒಂದು ಕಲ್ಯಾಣ ಕರ್ನಾಟಕದ ಅತಿ ಹೆಚ್ಚಿನ ಜಿಲ್ಲೆಗಳಲ್ಲಿ ಮಳೆನೇ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ 2 ತಾಲೂಕುಗಳನ್ನು ಬರ ಪೀಡಿತ ಘೋಷಣೆ ಅಂತೇಳಿ ಮಾಡಿಲ್ಲ. ಕೆಲವೊಂದು ತಾಲೂಕುಗಳು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಯಾಕೆ? ಈ ಸರ್ಕಾರಕ್ಕೆ ಇದಕ್ಕೆ ಏನಾದ ತಾರತಮ್ಯ ಇದೆಯಾ? ಯಾಕೆ ಇದು ಮಲತಾ ಧೋರಣೆ ಮಾಡ್ತಾಯಿದ್ದಾರೆ? ರೈತರಿಗೆ ಇವತ್ತು ರೈತರು ಎಷ್ಟು ಕಷ್ಟಪಟ್ಟು ಇವತ್ತು ಉತ್ತಿ ಬೆಳೆದು ಇವತ್ತು ಏನೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಸಹಿತ ಇವತ್ತು ಕೈಗೆ ಬರಲಾರಂಥ ತುತ್ತು, ಬಾಯಿಗೆ ಬರಲಾರಂಥ ತುತ್ತು ಇವತ್ತು ಪರಿಸ್ಥಿತಿ ಆಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಕೂಡ್ಲಿಗಿ ಮತ್ತು ಕೊಟ್ಟೂರನ್ನು ಬರಪೀಡಿತ ಘೋಷಣೆ ಅಂತೇಳಿ ಮಾಡಬೇಕು. ಯಾಕಂದರೆ ಇವತ್ತು ಈ ವಿಜಯನಗರ ಜಿಲ್ಲೆ ಅಂತಲ್ಲ, ಇಡೀ ಕಲ್ಯಾಣ ಕರ್ನಾಟಕಾದ್ಯಂತ ಇವತ್ತು 90% ಅಷ್ಟು ಮಳೆನೇ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಇವತ್ತು ಗಮನಹರಿಸಿ ಆದಷ್ಟು ಬೇಗ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಇವತ್ತು ಬರಪೀಡಿತ ಘೋಷಣೆ ಅಂತೇಳಿ ಮಾಡಬೇಕು. ಆ ಕಾರಣಕ್ಕೆ ಹೊಸಪೇಟೆ ತಾಲೂಕಿನಲ್ಲಿ ಇವತ್ತು 2021-22ನೇ ವರ್ಷದಲ್ಲಿ ಇವತ್ತು ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಆಯ್ಕೆ ಮಾಡಿಕೊಂಡಿದ್ರು. 248 ಕೋಟಿ. ಇದು ಯಾವ ಕೆರೆಗಳಿಗೆ ಸಹಿತ ಇವತ್ತಿನವರೆಗೆ ಆಗಿ ಕೆರೆಗಳಿಗೆ ನೀರು ಬಿಟ್ಟಿಲ್ಲ. ಕೆಲವೊಂದು ಕಾಕ್ಬಾಳ ಕೆರೆ ಮತ್ತು ಇನ್ನಿತರ ಅನೇಕ ಕೆರೆಗಳಿಗೆ ಸಹಿತ ಇವತ್ತು ನೀರು ಬಂದಿಲ್ಲ. ಅಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಈ ಕೆರೆಗಳಿಗೆ ಈಗ ಡ್ಯಾಮ್ಗೇನು
ನೀರು ಬಿಟ್ಟಿರುವಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಕೆರೆಗಳಿಗೆ ನೀರು ತುಂಬಿಸ್ಬೇಕಂತೇಳಿ ಈ ಒಂದು ನಾವು ಹೋರಾಟದ ಮೂಲಕ ಮತ್ತು ಅನೇಕ ರೀತಿಯಾಗಿ ಇವತ್ತು ಶಾಸಕರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಸಹಿತ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಕೆರೆಗಳು ನೀರು ತುಂಬಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಈ ಹಿಂದೆ ಏನು ಜಿಲ್ಲಾಧಿಕಾರಿಗೆ ಮತ್ತು ಸಿ ಎಂ ಅವರಿಗೆ ಸಚಿವರಿಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಮನವಿ ಮಾಡ್ಕೊಂಡಿದ್ವಿ. ವಿಜಯನಗರ ಜಿಲ್ಲಾದ್ಯಂತ ಬರ ಘೋಷಣೆ ಆಗಬೇಕು ಅಂತ ಹೇಳಿದ್ವಿ. ಆದರೆ ಇವ್ರು ಏನು ಮಾಡಿದರು, ತರಾತುರಿಯಲ್ಲಿ ಕೇವಲ 4 ತಾಲೂಕು ಮಾತ್ರ ಬರ ಘೋಷಣೆ ಮಾಡಿದ್ದಾರೆ. ಇವರೇನು ಅಧಿಕಾರಿಗಳು ಬಂದಿದ್ರಲ್ಲ ಅಧ್ಯಯನ ಮಾಡೋಕ್ಕೆ, ಬರಗಾಲ ಘೋಷಣೆ ಅಧ್ಯಯನ ಮಾಡೋಕ್ಕೆ ಬಂದಿದ್ರಲ್ಲ, ಸರಿಯಾಗಿ ಅವರು ಅಧ್ಯಯನ ಮಾಡಿಲ್ಲ. ಯಾಕಂದರೆ ಅತಿ ಹಿಂದುಳಿದ ತಾಲೂಕು ಅಂದರೆ ಕೂಡ್ಲಿಗಿ ಮತ್ತು ಕೊಟ್ಟೂರು, ಅವರು ಬಹಳ ಒಂದು 95% ಮಳೆ ಆಶ್ರಿತ ತಾಲೂಕಾಗಿರ್ತವೆ. ಆದಷ್ಟು ಬೇಗ ಅವೆರಡು ತಾಲೂಕನ್ನ ಈ 2ನೇ ಪಟ್ಟಿಯಲ್ಲಿ ಬರಗಾಲ ಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಂತಿದ್ದೀನಿ. ಹೊಸಪೇಟೆ ನಗರದ ಮುನ್ಸಿಪಲ್ ಕಾಲೇಜು ಮೈದಾನದ ಆವರಣದಲ್ಲಿ ಬಡವರು ಹಾಗೂ ವಿದ್ಯಾರ್ಥಿಗಳ ಹಸಿವು ನೀಗಿಸಲು ನಿರ್ಮಿಸಲಾಗಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡವು ಸಂಪೂರ್ಣ ಸಿದ್ಧವಾಗಿದ್ದರೂ ಇನ್ನೂ ಸಾರ್ವಜನಿಕರ ಸೇವೆಗೆ ಮುಕ್ತವಾಗಿಲ್ಲ. ಮುನ್ಸಿಪಲ್ ಕಾಲೇಜು ಮೈದಾನದ ಸುತ್ತಮುತ್ತ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು, ಸಾರ್ವಜನಿಕರು ಹಾಗೂ ದೂರದ ಊರುಗಳಿಂದ ಬಂದಿರುವ ಬಡ ಜನರು ಸಂಚರಿಸುತ್ತಾರೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಊಟ ಮತ್ತು ಉಪಹಾರ ಸಿಗಲಿ ಎಂಬ ಉದ್ದೇಶದಿಂದ ಈ ಭಾಗದಲ್ಲಿ ಕ್ಯಾಂಟೀನ್ ನಿರ್ಮಿಸಲಾಗಿದೆ. ಆದರೆ ಕಾಮಗಾರಿ ಮುಗಿದು ತಿಂಗಳುಗಳು ಕಳೆದರೂ ಸಂಬಂಧಪಟ್ಟ ನಗರಸಭೆ ಹಾಗೂ ಜಿಲ್ಲಾಡಳಿತ ಇದರ ಬಾಗಿಲು ತೆರೆಯಲು ಮುಂದಾಗಿಲ್ಲ.
ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ ಪರಿಸ್ಥಿತಿ ಯಾವ ರೀತಿ ಅಂತಂದರೆ, ಒಂದು ಕಡೆ ಇಂದಿರಾ ಕ್ಯಾಂಟೀನ್ ಇವತ್ತು ಕಾಲೇಜ್ ಮೈದಾನದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಇವತ್ತು ಇನ್ನೂ ಓಪನ್ ಆಗಲಾರ್ದೇ ಇರ್ತಕ್ಕಂಥದ್ದು. ಜೊತೆಗೆ ಹೊಸಪೇಟೆಯಲ್ಲಿ ಇನ್ನೂ 2 ಇಂದಿರಾ ಕ್ಯಾಂಟೀನ್ಗಳಿದೆ. ಒಂದು ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಆವರಣದಲ್ಲಿ ಒಂದು, ಇನ್ನೊಂದು ದೊಡ್ಡ ಮಸೀದಿ ಹಿಂದುಗಡೆ ಇರ್ತಕ್ಕಂಥ ಒಂದು ಇಂದಿರಾ ಕ್ಯಾಂಟೀನು. ಎರಡೂ ಕೂಡ ಸ್ವಚ್ಛತೆ ಇಲ್ಲಾರ್ದಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ 100 ಬೆಡ್ನಲ್ಲಿ ಹಾಸ್ಪಿಟಲ್ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ಒಂದು ಶೌಚಾಲಯ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ದೊಡ್ಡ ಮಸೀದಿ ಹಿಂದುಗಡೆ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ನ ಪಕ್ಕದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ವಾಹನಗಳನ್ನು ನಿಂತು ಅಲ್ಲೇ ಕೆಟ್ಟ ವಾಸನೆ ಬರ್ತಕ್ಕಂಥದ್ದು. ಸೊ ಹಂಗಾಗಿ ಜನರಿಗೆ ಒಂದು ಒಳ್ಳೆಯ ಆಹಾರ, ಒಳ್ಳೆಯ ಗಾಳಿಯನ್ನು ಕೊಡಲಿಕ್ಕೆ ಇವತ್ತು ಆಹಾರ ಇಲಾಖೆ, ಪರಿಸರ ಇಲಾಖೆ ಮತ್ತು ನಗರಸಭೆ ಇವತ್ತು ಇಲ್ಲಿ ಫೇಲ್ಯೂರ್ ಆಗಿದೆ. ಸೊ ಹಂಗಾಗಿ ಈ 2 ಇಂದಿರಾ ಕ್ಯಾಂಟೀನ್ಗೆ ಸ್ವಚ್ಛತೆ ಕಾಪಾಡೋದ್ರ ಜೊತೆಗೆ ವಿಜಯನಗರ ಕಾಲೇಜ್ ಮುಂಭಾಗದಲ್ಲಿರ್ತಕ್ಕಂಥದ್ದು ಮತ್ತು ಹೈಸ್ಕೂಲ್ ಮೈದಾನದಲ್ಲಿರ್ತಕ್ಕಂಥ ಒಂದು ಇಂದಿರಾ ಕ್ಯಾಂಟೀನ್ ಏನಿದೆ ಅದನ್ನು ತ್ವರಿತಗತಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಿದ್ದೆ. ಯಾಕಂದರೆ ಮಕ್ಕಳಿಗೆ ಅಲ್ಲಿ ಭಾಳ ಅನುಕೂಲ ಆಗುತ್ತೆ. ಮಕ್ಕಳು ಬೇರೆ ಬೇರೆ ಊರ್ಲಿಂದ ಬರ್ತಾರೆ, ಉಪವಾಸ ಬರ್ತಾ ಇರ್ತಾರೆ. ಒಂದು 5 ರೂಪಾಯಿ 10 ರೂಪಾಯಿನಲ್ಲಿ ಟಿಫನ್ ಸಿಗುತ್ತೆ ಎಂಬ ಒಂದು ಆಸೆ ಇದೆ. ಹಬ್ಬ ಕ್ಯಾಂಟೀನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಭಾಳ ಕಾಯ್ತಾರೆ ಹುಡುಗರು. ಸೊ ಹಂಗಾಗಿ ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಹಬ್ಬಗಳ ಸಂಭ್ರಮ, ಮದುವೆಯ ಶುಭ ಸಮಯ, ಸಂತೋಷದ ಕ್ಷಣಗಳ ಆರಂಭ. ನಮ್ಮ ಹೊಸಪೇಟೆ ನಗರದಲ್ಲಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಈಗ ನಿಮಗಾಗಿ 100% ಹಾಲ್ಮಾರ್ಕ್ ಉಳ್ಳ ಬೆಳ್ಳಿ ಆಭರಣಗಳು ದೊರೆಯುತ್ತದೆ. ಗ್ರಾಹಕರಿಗೆ ಶೇಕಡ 100% ವೇಸ್ಟೇಜ್ ಫ್ರೀ. ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಗಿಫ್ಟ್ ಐಟಮ್ಸ್, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಸೇರಿದಂತೆ ಹಲವು ಬಗೆಯ ಬೆಳ್ಳಿ ವಸ್ತುಗಳು ದೊರೆಯುತ್ತವೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಮಾತ್ರ. ಆರ್ಜೆ ಸಿಲ್ವರ್ ಪ್ಯಾಲೇಸ್, ಸುಧಾ ಕಾಂಪ್ಲೆಕ್ಸ್, ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್, ಕಾಲೇಜ್ ರೋಡ್, ಹೊಸಪೇಟೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್ ಹೊಸಪೇಟೆಯಲ್ಲಿ ಮೊಟ್ಟಮೊದಲ ಬಾರಿಗೆ 916 BIS ಹಾಲ್ಮಾರ್ಕ್ ಲೈಸೆನ್ಸ್ ಹೊಂದಿದ ಜ್ಯುವೆಲರಿ ಶೋರೂಮ್. ನಮ್ಮಲ್ಲಿ ದೊರೆಯುವ ಆಭರಣಗಳು ಮಂಗಳಸೂತ್ರ, ಲಾಂಗ್ ಹಾರ್, ನೆಕ್ಲೆಸಸ್, ಡೈಮಂಡ್ ರಿಂಗ್ಸ್ ಅಂಡ್ ಟಾಪ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ರಿಂಗ್ಸ್, ಬ್ರೇಸ್ಲೆಟ್ಸ್ ಹಾಗೂ ಬಾಜು ಬಂಧುಗಳ ಜೊತೆಗೆ ಇನ್ನು ಹಲವಾರು ಆಭರಣಗಳು ಹೊಸ ಹಾಗೂ ಆಕರ್ಷಕ ಡಿಸೈನ್ಗಳಲ್ಲಿ ದೊರೆಯುತ್ತವೆ. ಮದುವೆಗೆ ಚಿನ್ನ ಕೊಡ್ತಾ ಇದ್ದೀರೋ? ತಾಮ್ರನ? ಚಿನ್ನ ತಾಮ್ರನ? ಏನ್ ಶಿವಣ್ಣ ನೀವು ಹೇಳ್ತಿರೋದು? ನಾವು ಪಕ್ಕ 916 ಚಿನ್ನನೇ ತಗೊಳ್ಳೋದು. ಇದರಲ್ಲಿ BIS ಮಾರ್ಕ್ ಎಲ್ಲಿ? ಅಲ್ಲೇ ನೀವು ಮೋಸ ಹೋಗೋದು. 916 ಸಿಕ್ಕ ವ್ಯಾಪಾರಿಗಳು ಹಾಕೋದು. ಅವರು 18, 19 ಅಥವಾ 20 ಕ್ಯಾರೆಟ್ ಚಿನ್ನಕ್ಕೂ ಹಾಕ್ಬೋದು. ಅದನ್ನೇ ನೀವು 22 ಕ್ಯಾರೆಟ್ ಚಿನ್ನದ ಬೆಲೆ ಕೊಡ್ತೀರಿ. ಆದ್ರೆ BIS, ಭಾರತ ಸರ್ಕಾರ ಪ್ರತಿ ಆಭರಣದ ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡಿ ಹಾಕಿರೋ ಹೆಗ್ಗುರುತು. ನೆನಪಿಡಿ, BIS ಗುರುತು. ಇಂದೇ ಭೇಟಿ ಕೊಡಿ ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಮೇನ್ ಬಜಾರ್, ಹೊಸಪೇಟೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ವಿಜಯನಗರ ಚಾನೆಲ್. ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸುವುದು ಮರಿಬೇಡಿ. ನಿಮ್ಮ ಜಾಹೀರಾತು ನಮ್ಮ ವಿಜಯನಗರ ಚಾನೆಲ್ನಲ್ಲಿ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್ ಜಾಹ್ನವಿರವರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಕಾರಾಗೃಹಗಳಲ್ಲಿ ಪೊಲೀಸರು ಮುಂಜಾಗೃತಾ ಕ್ರಮವಾಗಿ ಪರಿಶೀಲನೆ ನಡೆಸಲಾಗಿ ಈ ವೇಳೆ ಶ್ವಾನದಳದಿಂದಲೂ ಪರಿಶೀಲನೆ ನಡೆಸಿದ್ದಾರೆ. ಹೊಸಪೇಟೆ ಅರಸೀಕೆರೆ ಡೆಮು ರೈಲು ಸಂಚಾರ ಆರಂಭವಾಗಿದ್ದು, ರೈಲು ಕೊಟ್ಟೂರು ಪಟ್ಟಣದ ನಿಲ್ದಾಣಕ್ಕೆ ಆಗಮಿಸುತ್ತಿದ್ದಂತೆ ಜನರು ಸ್ವಾಗತಿಸಿಕೊಂಡಿದ್ದಾರೆ. ಈ ವೇಳೆ ಚಾನುಕೋಟೆ ಶ್ರೀಗಳಿಂದ ರೈಲಿಗೆ ಪೂಜೆಯನ್ನು ಸಲ್ಲಿಸಿ ಹಸಿರು ನಿಶಾನೆ ತೋರಿಸಲಾಗಿದೆ.
ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ, ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ, ವರಸಿದ್ದೇಶ್ವರ ಸ್ವಾಮೀಜಿ ಕಿ ಜೈ, ಚಾನ್ಕೋಟಿ ಸ್ವಾಮೀಜಿ ಅವರಿಗೆ ಜೈ, ಚಾನ್ಕೋಟಿ ಸ್ವಾಮೀಜಿ ಅವರಿಗೆ ಜೈ, ರೈಲ್ವೆ ಹೋರಾಟ ಸಮಿತಿಗೆ ಜೈ, ವೇಲುಮಂದಿ ಸೋಮಣ್ಣನವರಿಗೆ ಜೈ, ವೇಲುಮಂದಿ ಸೋಮಣ್ಣನವರಿಗೆ ಜೈ, ರಾಮದೇವ ಹೊಸಪೇಟೆ ನಗರದ 35ನೇ ವಾರ್ಡ್ನ ಪಾರ್ವತಿ ನಗರದ ಸಂಡೂರು ಕಾಲುವೆ ಬಳಿಯ ನಿವಾಸಿಗಳಿಗೆ ರಸ್ತೆಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ. ಸಣ್ಣ ಮಳೆ ಬಂದರೆ ಸಾಕು ಇಲ್ಲಿನ ಮುಖ್ಯ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಾಗಿ ಬದಲಾಗುತ್ತಿದೆ. ಇದರಿಂದ ಹಿರಿಯರು, ಮಕ್ಕಳು, ವಾಹನ ಸವಾರರು ಹಾಗೂ ಸಾರ್ವಜನಿಕರು ಕಾಲ್ನಡಿಗೆಯಲ್ಲಿ ಸಾಗುವಾಗ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರ ಗೋಳು ಕೇಳಲು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸಿದ್ಧರಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ಟಿವಿಗೆ ಹಾಕಿಸ್ಬೇಕು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರೈತರ ಸಂಕಷ್ಟಕ್ಕೆ ಸ್ಪಂದಿಸದಿರುವ ಶಾಸಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ವರ್ಷಗಳಿಂದ ರೈತರ ಗೋಳು ಕೇಳಲಿಲ್ಲ. ಈಗ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕಾಗಿ ಕೊಟ್ಟ ಮಾತನ್ನು ನಡೆಸುವಂತೆ ರೈತರು ಶಾಸಕರ ವಿರುದ್ಧ ಆಗ್ರಹಿಸಿದ್ದಾರೆ. ಈಗ ಏನು MLA ಅವರು ಮೊನ್ನೆ ಒಂದು ಬೈಟ್ ಕೊಟ್ಟಿದ್ದಾರೆ, ತಮ್ಮ ಗಮನಕ್ಕೆ ಇರ್ಬೋದೇನೋ, ಏನು ಶುಗರ್ ಫ್ಯಾಕ್ಟ್ರಿ ಮಾಡಬೇಕು ಪೂನಾದಲ್ಲಿ ಒಬ್ಬರು ಬರ್ತಿದ್ದಾರೆ ಅಂತಂದೇಳಿ. ಈಗ ಗವಿಯಪ್ಪ ಅವರಿಗೆ ನನಗೆ ಅನಿಸ್ತೈತಿ, ಗವಿಯಪ್ಪ ಅವ್ರು ಈಗ ಎಚ್ಚರಾಗ್ಯಾರೇನೋ ಅನಿಸ್ತೈತಿ. ಯಾಕಂದರೆ ಹಿಂದೆ 2024ರಲ್ಲಿ ನಾವು ಕಾಳಗಟ್ಟ ಮಗನಲ್ಲಿ 71 ಎಕರೆ ಸರ್ವೆ ಮಾಡಿ ನಾವೆಲ್ಲ ಭೂಮಿ ತೋರಿಸ್ತೀವಿ. ಅದು ಸಾಕಾಗಲ್ಲ ಅಂದರೆ ಏನೋ ಬೆನ್ಕಾಪುರದಲ್ಲಿ ಇನ್ನೂ ಸರ್ಕಾರಿ ಭೂಮಿ ಇದೆ. ನೀವು ಗಮನ ಇಟ್ಟು ನೀವು ರೈತರ ಬಗ್ಗೆ ಕಾಳಜಿ ಎದ್ದಿದ್ನಪ್ಪ ಅಂದರೆ ನೀವು 3 ವರ್ಷ ವೇಸ್ಟ್ ಮಾಡ್ತಿದ್ದಿಲ್ಲ. ನಿಮ್ಮನ್ನು ತಂದ್ರ ಉದ್ದೇಶ ನೀವೊಬ್ಬ ರೈತನ ಮಗಾಗಿ ಅಂತಂದು ಹೇಳಿ ಎಲ್ಲ ಭಾಗದಾಗ ಹೇಳ್ಕೊಂತ ಬಂದಿರ ತಾಲೂಕಿನಲ್ಲಿ. ಅದಕ್ಕೋಸ್ಕರ ನಿಮ್ಮನ್ನು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿವಿ, ನಿಮ್ಮ ವಿಧಾನಸೌಧಕ್ಕೆ ಕಳಿಸಿವಿ. ಅಲ್ಲಿ ಒಂದು ಸಹ ದನಿ ಎತ್ತಿರೇನ್ರಿ ನಾನು ಕೇಳಕತ್ತೀನಿ. ಒಂದು ನಮ್ಮ ಭಾಗದಲ್ಲಿ 4.5 ಲಕ್ಷ ಟನ್ ಕಬ್ಬು ಬೆಳೆಯಂಥ ಪ್ರದೇಶ, ಒಂದು ದನಿ ಎತ್ತಿರ ನೀವು ಶುಗರ್ ಫ್ಯಾಕ್ಟ್ರಿ ಬೇಕಂತಂದು ಹೇಳಿ. ಈಗ ಯಾರೋ ಬರ್ತಾಯಿದ್ದಾರೆ 72 ಶುಗರ್ ಫ್ಯಾಕ್ಟ್ರಿ ಸರ್ ಕರ್ನಾಟಕ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕಿದ್ದು. ನಮ್ಮ ವಿಜಯನಗರ ಕ್ಷೇತ್ರದಾಗ ಯಾರು ಹಾಕಿಲ್ಲ, ಬೇರೆಯವ್ರಿಗೆ ಹೇಳೇನು ಹಾಕ್ಸ್ಬೋದಾಗಿತ್ತು. ಯಾಕಂದ್ರೆ ಇಲ್ಲಿ ಆಸಕ್ತಿ, ರೈತರ ಬಗ್ಗೆ ಆಸಕ್ತಿ ಕಡಿಮೆ ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಮಾನ್ಯ ಗವಿಯಪ್ಪ ಅವರಿಗೆ ನಾನು ವಿಶೇಷವಾಗಿ ಹೇಳಕತ್ತೀನಿ,
ಪೂನಾ ಬಾಂಬೆ ಇಲ್ಲ ಕಲ್ಕತ್ತಾ ಯಾರೂ ಬರೋದಲ್ಲ ಸ್ವಾಮಿ. ಆದಷ್ಟು ಈಗ 3 ವರ್ಷ ನೀವೇನು ಹಾಳು ಮಾಡಿರಲ್ಲ ಸಮಯ, ಈ ಇನ್ನೂ 2 ವರ್ಷ ಇನ್ನೂ 1 ವರ್ಷ ಉಳ್ಕೊಂಡೈತಿ. ಅಷ್ಟರೊಳಗೆ ನೀವು ಶುಗರ್ ಫ್ಯಾಕ್ಟ್ರಿ ಹಾಕಿ ನಿಮ್ಮ ಮಾನ ಮರಿದು ಉಳಿಸಬೇಕಂತ ಕೇಳ್ಕೊಳ್ತೇನೆ. ತಮಿಳುನಾಡು ಮೂಲದ 34 ವರ್ಷದ ವ್ಯಕ್ತಿಯೊಬ್ಬರು ಕುಟುಂಬ ಸಮೇತರಾಗಿ ಹಂಪಿ ಪ್ರವಾಸಕ್ಕೆಂದು ಆಗಮಿಸಿದ್ದ ವೇಳೆ ಹೊಸಪೇಟೆ ತಾಲೂಕಿನ ಗಾಳಮ್ಮನಗುಡಿ ಬಳಿಯ LLC ಕಾಲುವೆಯಲ್ಲಿ ಸ್ನಾನಕ್ಕೆಂದು ಇಳಿದಾಗ ಕಾಲು ಜಾರಿ ಬಿದ್ದು ನಾಪತ್ತೆಯಾಗಿದ್ದಾರೆ. ವಿಷಯ ತಿಳಿದ ಹಂಪಿ ಪ್ರವಾಸಿ ಪೊಲೀಸ್ ಠಾಣಾ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಭೇಟಿ ನೀಡಿ ನಾಪತ್ತೆಯಾದ ವ್ಯಕ್ತಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.